ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಗಳ ಸರಣಿ ಮುಂದುವರೆದಿದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಜೊತೆಯಲ್ಲಿ ಪ್ರಧಾನಿ ಮೋದಿ ಸಭೆ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ರಾಜೇಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ನವದೆಹಲಿಯ 7 ಲೋಕ್ ಕಲ್ಯಾಣ್ ಮಾರ್ಗ್ನ ನಿವಾಸದಲ್ಲಿ ಈ ಸಭೆ ನಡೀತಾ ಇದೆ. ಗಡಿಯಲ್ಲಿನ ಭದ್ರತೆ, ಸೇನೆಗಳ ತಾಲೀಮಿನ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ನಿಗದಿ ಯಾವಾಗ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಪಹಲ್ಗಾಮ್ನಲ್ಲಿ ದಾಳಿಯಾದ ದಿನದಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನವದೆಹಲಿಯಲ್ಲಿ ನಡೀತಲೇ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಅನೇಕ ಮಹತ್ವಪೂರ್ಣ ಸಭೆಗಳು ನಡೆದಿದೆ. ಇವತ್ತು ಕೂಡ ಅಂಥದ್ದೇ ಒಂದು ಸಭೆ ಪ್ರಧಾನಿಗಳ ನಿವಾಸದಲ್ಲಿ ನಡೀತಾ ಇದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಅವರ ಜೊತೆಯಲ್ಲಿ ಈ ಸಭೆಯನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಭಾರತ ಸರ್ಕಾರ ನೀಡಿದೆ. ಇದೇ ಸಂದರ್ಭದಲ್ಲಿ ನಡೀತಾ ಇರುವ ಈ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಬೆನ್ನಲ್ಲೇ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ ಅನ್ನೋ ಕುತೂಹಲ ಮುಂದುವರೆದಿದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ರಂಜಿತ್, ನೀವು ಆನ್ ಗ್ರೌಂಡ್ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. ಭದ್ರತಾ ವ್ಯವಸ್ಥೆಯಲ್ಲಿನ ಹೆಚ್ಚಳ ಹಾಗೆ ಶೋಧ ಕಾರ್ಯಗಳು ನಿರಂತರವಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ನಡೀತಾ ಇದೆ. ಇತ್ತ ನವದೆಹಲಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ಗಳು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ನೋಡಿ, ಭಾರತ ಸರ್ಕಾರ, ಭಾರತೀಯ ಸೇನೆ ನೋಡಿ ಒಂದು ನಿಗೂಢ ಕಾರ್ಯಾಚರಣೆಗೆ ಈಗ ಸನ್ನದ್ಧವಾಗಿದೆ. ಅದರ ತಯಾರಿಗಳೆಲ್ಲವೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಭಾರತ ಸನ್ನದ್ಧ ಸ್ಥಿತಿಯಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತುದಿಗಾಲ ನಿಂತ್ಕೊಂಡಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ನಮಗೆ ನೋಡ್ತಾ ಇದೆ. ನಾವು ಬಾರ್ಡರ್ ಏರಿಯಾಗಳಲ್ಲಿ ಹೋಗಿ ಅಲ್ಲಿನ ಸನ್ನದ್ಧತೆಯ ಬಗ್ಗೆ ನಿರಂತರವಾಗಿ, ಭಾರತ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣಾ ಸಚಿವರು ಮೊನ್ನೆ ಭೇಟಿಯಾದ್ರು. ರಾಜನಾಥ್ ಸಿಂಗ್ ಅವರು ಮಾತಾಡಿದ್ರು. ಅಮಿತ್ ಶಾ ಅವರು ಕೂಡ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು. ಆರ್ಮಿ ಜನರಲ್ಗಳು ಕೂಡ ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈಗ ಈ ಹೊತ್ತಿಗೆ ನೋಡಿ, ದೆಹಲಿಯ 7ನೇ ಲೋಕ್ ಕಲ್ಯಾಣ್ ಮಾರ್ಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಈಗ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾತಾಡಿಸಿದ್ದಾರೆ. ಅದ್ರ ಕುರಿತಾಗಿ ಈ ಬಂದೋಬಸ್ತ್, ಕಟ್ಟೆಚ್ಚರ ಹಾಗೆ ಭಾರತದ ತಾಲೀಮು ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಹೆಂಗಿದೆ ಪರಿಸ್ಥಿತಿ ಸದ್ಯ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತ ಈ ಭಯೋತ್ಪಾದಕರನ್ನ ನಿಗ್ರಹ ಮಾಡುವಂತ ಕಾರ್ಯಾಚರಣೆಯ ನಿಮಿತ್ತವಾಗಿ ನಡೆಸುತ್ತಿರುವಂತಹ ಒಂದಿಷ್ಟು ಆಪರೇಷನ್ಗಳ ಭಾಗವಾಗಿ ನಾವು ನೋಡ್ತಾ ಇದೀವಿ. ಪ್ರತಿದಿನವೂ ಕೂಡ ಗಡಿಯಲ್ಲಿ ಸರ್ಚಿಂಗ್ ಆಪರೇಷನ್ಗಳು ನಡೀತಾ ಇದೆ. ಕೆಲವು ಸ್ಥಳಗಳಲ್ಲಿ, ಜಂಗಲ್ ಏರಿಯಾಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ನೋಡಿ ಸ್ಮಿತಾ, ಹೇಗಿದೆ ಅಂತ ಹೇಳಿ ಕೇಳಿದ್ರೆ ಭಾರತ ಸರ್ಕಾರ ಮತ್ತೆ ಭಾರತ ಸೇನೆಯ ಕಾರ್ಯಾಚರಣೆ ಇದೆಲ್ಲವೂ ಕೂಡ ಡೀಪ್ ಫಾರೆಸ್ಟ್ ಸ್ಮಿತಾ. ಇಲ್ಲಿ ಯಾರು ಬರೋದಕ್ಕೂ ಸಾಧ್ಯ ಇಲ್ಲ, ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಡೀಪ್ ಫಾರೆಸ್ಟ್. ಏನಾದ್ರೂ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಜಿಪ್ ಲೈನ್ ಇದೆ, ಈ ರೀತಿಯ ಕೇಬಲ್ ಕಾರ್ಗಳ ಮೂಲಕ ಹೋಗ್ಬೇಕು. ನಾವೀಗ ನಡ್ಕೊಂಡು ಬೈ ವಾಕ್ 4 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ನಡ್ಕೊಂಡು ಬಂದು ಸೇನಾ ಕಾರ್ಯಾಚರಣೆ ಇಲ್ಲಿ ಮೇಲ್ಗಡೆ ನಡೀತಾ ಇದೆ. ಅಲ್ಲೆಲ್ಲ ಸ್ನೋ ಬೀಳುತ್ತೆ, ಹಿಮ ಬೀಳುತ್ತೆ, ಹಿಮಚಾದಿತವಾದಂತಹ ಪರ್ವತ ಶ್ರೇಣಿಗಳು. ಅಲ್ಲಿ ಕಾರ್ಯಾಚರಣೆಯನ್ನ ತೋರಿಸೋದಕ್ಕೆ ನಾವೀಗ ಸುಮಾರು ದೂರ ನಡ್ಕೊಂಡು ಬಂದಿದ್ದೀವಿ. ಇದೆಲ್ಲದರ ಮಾಹಿತಿಯನ್ನ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ ಹೆಂಗಿರುತ್ತೆ ದಾರಿ ಅಂತ ಕೇಳಿದ್ರೆ ಸ್ಮಿತಾ, ನೋಡಿ ಆ ಕಲ್ಲುಗಳಿದೆಯಲ್ಲ ಎಷ್ಟು ದೊಡ್ಡದಿದೆ ನೋಡಿ, ಬೆಟ್ಟ, ಪರ್ವತ. ಈ ಪರ್ವತವನ್ನ ನಾವು ಹತ್ತಿ ಹೋಗ್ಬೇಕೀಗ. ಮೇಲ್ಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇದನ್ನ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಸೇನೆ ಹೋಗಿ ಈ ಕೇಬಲ್ ಕಾರ್ಗಳ ಮೂಲಕ ಸೇನೆ ಆ ಕಡೆ ಮೂವ್ ಆಗಿದೆ. ಹೆಲಿಕಾಪ್ಟರ್ಗಳ ಮೂಲಕ ಇಲ್ಲೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಕೇಬಲ್ ಕಾರ್ಗಳು ಮುಂದಕ್ಕೆ ಹೋಗಿ ಫೇಸ್ 1 ತಲುಪುತ್ತೆ. ಫೇಸ್ 3 ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನಾವು ಮ್ಯಾಕ್ಸಿಮಮ್ ಫೇಸ್ 3 ವರೆಗೂ ಕೂಡ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೋಡಿ ಇದೆಲ್ಲದರ ಮಾಹಿತಿ ಈಗ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಇದನ್ನ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ಒಂದು ಡೀಪ್ ಜಂಗಲ್ ಏರಿಯಾಗಳಲ್ಲಿ ಅಥವಾ ಈ ಹಿಮಚಾದಿತವಾದಂತಹ ಪರ್ವತ ಶ್ರೇಣಿಗಳಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡುವಂತ ಸಾಧ್ಯತೆಗಳಿದೆ. ಅದಕ್ಕಾಗಿ ಸೇನೆಯ ನಿಯೋಜನೆ, ಆಯಾ
ಭೂಸೇನೆ, ನೌಕಾಸೇನೆ ಹಾಗೆ ವಾಯುಸೇನೆ ನಡೆಸ್ತಾ ಇರುವಂತಹ ತಾಲೀಮುಗಳು ಇದೆಲ್ಲದರ ಮಾಹಿತಿಯನ್ನು ಕೊಟ್ಟು ಯಾವ ಸೆನ್ಸಿಟಿವ್ ಏರಿಯಾಗಳಲ್ಲಿ ನಾವು ದಾಳಿ ಮಾಡಬೇಕು, ಸೀಮಿತವಾದಂತಹ ಜಾಗದಲ್ಲಿ ಹೆಂಗ್ ನಾವು ಪಾಕಿಸ್ತಾನವನ್ನ ಹಣಿಬೇಕು, ಮತ್ತೆ ಈಗ ಟೆರರ್ ಆಕ್ಟಿವಿಟಿಗಳು ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಆ ಹ್ಯಾಂಡ್ಲರ್ಗಳೇನೀಗ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಅವರ ಬೇಹುಗಾರಿಕೆ ಇದೆಯಲ್ಲ ಇದೆಲ್ಲದರ ಕುರಿತಾಗಿಯೂ ಕೂಡ ನಿರಂತರವಾಗಿ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಸೇನಾ ಕಾರ್ಯಾಚರಣೆಯ ನಿರಂತರವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಕಾಶ್ಮೀರದ ಈ ಒಂದು ಪ್ರತೀಕಾರದ ಕಿಚ್ಚಿದೆಯಲ್ಲ, ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಬೇಕು ಅಂತೇಳಿ 144 ಕೋಟಿ ಜನ ಬಯಸ್ತಾ ಇರುವಂತಹ ಪ್ರತೀಕಾರದ ಕಿಚ್ಚು, ಅದಕ್ಕೆಲ್ಲದಕ್ಕೂ ಈಗ ರೆಕ್ಕೆ ಪುಕ್ಕ ಬಂದಿದೆ. ಆ ನಿಮಿತ್ತ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಅವರು ದೆಹಲಿಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ 7 ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ನೀಡ್ತಾ ಇದ್ದಾರೆ. ಸದ್ಯ ಇನ್ನೊಂದು 2-3 ದಿನದಲ್ಲಿ ಒಂದು ಕ್ಲಾರಿಟಿ ಅಂತೂ ಸೇನೆಗೆ ಸಿಗುತ್ತೆ. ಫುಲ್ ಹ್ಯಾಂಡ್ ಆದ್ರೆ ಪರಿಸ್ಥಿತಿಯಲ್ಲಿ ಬಹಳ ಕೀಳಾಗಿದೆ ಅನ್ನೋದಾದ್ರೆ ನೀವು ಅಟ್ಯಾಕ್ ಮಾಡಬೇಡಿ, ನಮ್ಮನ್ನು ಕೇಳೋದೇ ಬೇಡ ನೀವು ಅಂತೇಳಿ ಸೇನೆಗೆ ಸೂಚನೆಯನ್ನ ಕೊಟ್ಟಿರೋದ್ರಾಗಿ, ಫುಲ್ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ ಸದ್ಯಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದು ಆರ್ಮಿಯ ರೈಟ್. ಧನ್ಯವಾದ ರಂಜಿತ್. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಗಳ ಸರಣಿ ಮುಂದುವರೆದಿದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಜೊತೆಯಲ್ಲಿ ಪ್ರಧಾನಿ ಮೋದಿ ಸಭೆ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ರಾಜೇಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ನವದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗ್ನ ನಿವಾಸದಲ್ಲಿ ಈ ಸಭೆ ನಡೀತಾ ಇದೆ. ಗಡಿಯಲ್ಲಿನ ಭದ್ರತೆ, ಸೇನೆಗಳ ತಾಲೀಮಿನ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ನಿಗದಿ ಯಾವಾಗ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಪಹಲ್ಗಾಮ್ನಲ್ಲಿ ದಾಳಿಯಾದ ದಿನದಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನವದೆಹಲಿಯಲ್ಲಿ ನಡೀತಲೇ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಅನೇಕ ಮಹತ್ವಪೂರ್ಣ ಸಭೆಗಳು ನಡೆದಿದೆ. ಇವತ್ತು ಕೂಡ ಅಂಥದ್ದೇ ಒಂದು ಸಭೆ ಪ್ರಧಾನಿಗಳ ನಿವಾಸದಲ್ಲಿ ನಡೀತಾ ಇದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಅವರ ಜೊತೆಯಲ್ಲಿ ಈ ಸಭೆಯನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಭಾರತ ಸರ್ಕಾರ ನೀಡಿದೆ. ಇದೇ ಸಂದರ್ಭದಲ್ಲಿ ನಡೀತಾ ಇರುವ ಈ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಬೆನ್ನಲ್ಲೇ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ ಅನ್ನೋ ಕುತೂಹಲ ಮುಂದುವರೆದಿದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ರಂಜಿತ್, ನೀವು ಆನ್ ಗ್ರೌಂಡ್ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಭದ್ರತಾ ವ್ಯವಸ್ಥೆಯಲ್ಲಿನ ಹೆಚ್ಚಳ ಹಾಗೆ ಶೋಧ ಕಾರ್ಯಗಳು ನಿರಂತರವಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ನಡೀತಾ ಇದೆ. ಇತ್ತ ನವದೆಹಲಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ಗಳು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ನೋಡಿ, ಭಾರತ ಸರ್ಕಾರ, ಭಾರತೀಯ ಸೇನೆ ನೋಡಿ ಒಂದು ನಿಗೂಢ ಕಾರ್ಯಾಚರಣೆಗೆ ಈಗ ಸನ್ನದ್ಧವಾಗಿದೆ. ಅದರ ತಯಾರಿಗಳೆಲ್ಲವೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಭಾರತ ಸನ್ನದ್ಧ ಸ್ಥಿತಿಯಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತುದಿಗಾಲ ನಿಂತ್ಕೊಂಡಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ನಮಗೆ ನೋಡ್ತಾ ಇದೆ. ನಾವು ಬಾರ್ಡರ್ ಏರಿಯಾಗಳಲ್ಲಿ ಹೋಗಿ ಅಲ್ಲಿನ ಸನ್ನದ್ಧತೆಯ ಬಗ್ಗೆ ನಿರಂತರವಾಗಿ, ಭಾರತ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣಾ ಸಚಿವರು ಮೊನ್ನೆ ಭೇಟಿಯಾದ್ರು. ರಾಜನಾಥ್ ಸಿಂಗ್ ಅವರು ಮಾತಾಡಿದ್ರು, ಅಮಿತ್ ಶಾ ಅವರು ಕೂಡ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು. ಆರ್ಮಿ ಜನರಲ್ಗಳು ಕೂಡ ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈಗ ಈ ಹೊತ್ತಿಗೆ ನೋಡಿ, ದೆಹಲಿಯ 7ನೇ ಲೋಕ ಕಲ್ಯಾಣ ಮಾರ್ಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಈಗ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾತಾಡಿಸಿದ್ದಾರೆ. ಅದ್ರ ಕುರಿತಾಗಿ ಈ ಬಂದೋಬಸ್ತ್, ಕಟ್ಟೆಚ್ಚರ ಹಾಗೆ ಭಾರತದ ತಾಲೀಮು ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಹೆಂಗಿದೆ ಪರಿಸ್ಥಿತಿ ಸದ್ಯ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತ ಈ ಭಯೋತ್ಪಾದಕರನ್ನ ನಿಗ್ರಹ ಮಾಡುವಂತಹ ಕಾರ್ಯಾಚರಣೆಯ ನಿಮಿತ್ತವಾಗಿ ನಡೆಸುತ್ತಿರುವಂತಹ ಒಂದಿಷ್ಟು ಆಪರೇಷನ್ಗಳ ಭಾಗವಾಗಿ ನಾವು ನೋಡ್ತಾ ಇದೀವಿ. ಪ್ರತಿದಿನವೂ ಕೂಡ ಗಡಿಯಲ್ಲಿ ಸರ್ಚಿಂಗ್ ಆಪರೇಷನ್ಗಳು ನಡೀತಾ ಇದೆ. ಕೆಲವು ಸ್ಥಳಗಳಲ್ಲಿ, ಜಂಗಲ್ ಏರಿಯಾಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ನೋಡಿ ಸ್ಮಿತಾ, ಹೇಗಿದೆ ಅಂತ ಹೇಳಿ ಕೇಳಿದ್ರೆ ಭಾರತ ಸರ್ಕಾರ ಮತ್ತೆ ಭಾರತ ಸೇನೆಯ ಕಾರ್ಯಾಚರಣೆ
ಇದೆಲ್ಲವೂ ಕೂಡ ಡೀಪ್ ಫಾರೆಸ್ಟ್ ಸ್ಮಿತಾ. ಇಲ್ಲಿ ಯಾರು ಬರೋದಕ್ಕೂ ಸಾಧ್ಯ ಇಲ್ಲ, ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಡೀಪ್ ಫಾರೆಸ್ಟ್. ಏನಾದ್ರೂ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಏನು ಜಿಪ್ ಲೈನ್ ಇದು, ಈ ರೀತಿಯ ಕೇಬಲ್ ಕಾರ್ಗಳ ಮೂಲಕ ಹೋಗ್ಬೇಕು. ನಾವೀಗ ನಡ್ಕೊಂಡು ಬೈ ವಾಕ್ 4 ಕಿಲೋಮೀಟರ್ ನಡ್ಕೊಂಡು ಬಂದಿದೀವಿ. ನಡ್ಕೊಂಡು ಬಂದು ಸೇನಾ ಕಾರ್ಯಾಚರಣೆ ಇಲ್ಲಿ ಮೇಲ್ಗಡೆ ನಡೀತಾ ಇದೆ. ಅಲ್ಲೆಲ್ಲ ಸ್ನೋ ಬೀಳುತ್ತೆ, ಹಿಮ ಬೀಳುತ್ತೆ, ಹಿಮಚಾದಿತವಾದಂತಹ ಪರ್ವತ ಶ್ರೇಣಿಗಳು. ಅಲ್ಲಿ ಕಾರ್ಯಾಚರಣೆಯನ್ನ ತೋರಿಸೋದಕ್ಕೆ ನಾವೀಗ ಸುಮಾರು ದೂರ ನಡ್ಕೊಂಡು ಬಂದಿದ್ದೀವಿ. ಇದೆಲ್ಲದರ ಮಾಹಿತಿಯನ್ನ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ ಹೆಂಗಿರುತ್ತೆ ದಾರಿ ಅಂತ ಕೇಳಿದ್ರೆ ಸ್ಮಿತಾ, ನೋಡಿ ಆ ಕಲ್ಲುಗಳಿದೆಯಲ್ಲ ಎಷ್ಟು ದೊಡ್ಡದಿದೆ ನೋಡಿ, ಬೆಟ್ಟ ಪರ್ವತ. ಈ ಪರ್ವತವನ್ನ ನಾವು ಹತ್ತಿ ಹೋಗ್ಬೇಕೀಗ, ಮೇಲ್ಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇದನ್ನ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಸೇನೆ ಹೋಗಿ ಈ ಕೇಬಲ್ ಕಾರ್ಗಳ ಮೂಲಕ ಸೇನೆ ಆ ಕಡೆ ಮೂವ್ ಆಗಿದೆ. ಹೆಲಿಕಾಪ್ಟರ್ಗಳ ಮೂಲಕ ಇಲ್ಲೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಕೇಬಲ್ ಕಾರ್ಗಳು ಮುಂದಕ್ಕೆ ಹೋಗಿ ಫೇಸ್ 1 ತಲುಪುತ್ತೆ. ಫೇಸ್ 3 ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನಾವು ಮ್ಯಾಕ್ಸಿಮಮ್ ಫೇಸ್ 3 ವರೆಗೂ ಕೂಡ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೋಡಿ ಇದೆಲ್ಲದರ ಮಾಹಿತಿ ಈಗ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಇದನ್ನ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ಒಂದು ಡೀಪ್ ಜಂಗಲ್ ಏರಿಯಾಗಳಲ್ಲಿ ಅಥವಾ ಈ ಹಿಮಚಾದಿತವಾದಂತಹ ಪರ್ವತ ಶ್ರೇಣಿಗಳಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡುವಂತ ಸಾಧ್ಯತೆಗಳಿದೆ. ಅದಕ್ಕಾಗಿ ಸೇನೆಯ ನಿಯೋಜನೆ ಆಯಾ ಭೂಸೇನೆ, ನೌಕಾಸೇನೆ ಹಾಗೆ ವಾಯುಸೇನೆ ನಡೆಸ್ತಾ ಇರುವಂತಹ ತಾಲೀಮುಗಳು, ಇದೆಲ್ಲದರ ಮಾಹಿತಿಯನ್ನು ಕೊಟ್ಟು ಯಾವ ಸೆನ್ಸಿಟಿವ್ ಏರಿಯಾಗಳಲ್ಲಿ ನಾವು ದಾಳಿ ಮಾಡಬೇಕು, ಸೀಮಿತವಾದಂತಹ ಜಾಗದಲ್ಲಿ ಹೆಂಗ್ ನಾವು ಪಾಕಿಸ್ತಾನವನ್ನ ಹಣಿಬೇಕು, ಮತ್ತೆ ಈಗ ಟೆರರ್ ಆಕ್ಟಿವಿಟಿಗಳು ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಆ ಹ್ಯಾಂಡ್ಲರ್ಗಳೇನೀಗ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರ ಬೇಹುಗಾರಿಕೆ ಇದೆಯಲ್ಲ, ಇದೆಲ್ಲದರ ಕುರಿತಾಗಿಯೂ ಕೂಡ ನಿರಂತರವಾಗಿ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಸೇನಾ ಕಾರ್ಯಾಚರಣೆಯ ನಿರಂತರವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಕಾಶ್ಮೀರದ ಈ ಒಂದು ಪ್ರತೀಕಾರದ ಕಿಚ್ಚಿದೆಯಲ್ಲ, ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಬೇಕು ಅಂತೇಳಿ 144 ಕೋಟಿ ಜನ ಬಯಸ್ತಾ ಇರುವಂತಹ ಪ್ರತೀಕಾರದ ಕಿಚ್ಚು, ಅದಕ್ಕೆಲ್ಲದಕ್ಕೂ ಈಗ ರೆಕ್ಕೆ ಪುಕ್ಕ ಬಂದಿದೆ. ಆ ನಿಮಿತ್ತ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಅವರು ದೆಹಲಿಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ 7 ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ನೀಡ್ತಾ ಇದ್ದಾರೆ. ಸದ್ಯ ಇನ್ನೊಂದು 2-3 ದಿನದಲ್ಲಿ ಒಂದು ಕ್ಲಾರಿಟಿ ಅಂತೂ ಸೇನೆಗೆ ಸಿಗುತ್ತೆ. ಫುಲ್ ಹ್ಯಾಂಡ್ ಪರಿಸ್ಥಿತಿಯಲ್ಲಿ ಬಹಳ ಕೀಳಾಗಿದೆ ಅನ್ನೋದಾದ್ರೆ ನೀವು ಅಟ್ಯಾಕ್ ಮಾಡಬೇಡಿ, ನಮ್ಮನ್ನು ಕೇಳೋದೇ ಬೇಡ ನೀವು ಅಂತೇಳಿ ಸೇನೆಗೆ ಸೂಚನೆಯನ್ನ ಕೊಟ್ಟಿರೋದ್ರಾಗಿ, ಫುಲ್ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ ಸದ್ಯಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದು ಆರ್ಮಿಯ ರೈಟ್. ಧನ್ಯವಾದ ರಂಜಿತ್.